ನೋಡಿ, ಇದು ಈ ಪ್ಯಾಟ್ರನ್ ಇದೇ ಥರ ಮುಂದುವರಿತಾ ಇದೆ. ಗಣೇಶ ಚತುರ್ಥಿನಲ್ಲೂ ಇದೇ ಆಯಿತು. ಸಿಕ್ಕಾಪಟ್ಟೆ ಜನ ಬಂದರು, ಅವ್ರಿಗೆ ಬಸ್ಗಳೇ ಸಿಗ್ತಾ ಇರಲಿಲ್ಲ. ಕೊನೆಗೆ ಅನಿವಾರ್ಯವಾಗಿ ಖಾಸಗಿಗೆ ಹೋಗಬೇಕು. ಖಾಸಗಿನಲ್ಲಿ 1ಕ್ಕೆ 3 ಪಟ್ಟು 4 ಪಟ್ಟು ಸಾವಿರಾರು ರೂಪಾಯಿ ತೆತ್ತು ಹೋಗಬೇಕು. ದಸರಾ ಟೈಮಲ್ಲೂ ಕೂಡ ಇದೇ ಥರ ಆಯಿತು. ಆಗಲೂ ಕೂಡ ಸಾರಿಗೆ ಇಲಾಖೆ ಏನೋ ಒಂದು ಸ್ವಲ್ಪ ಕಣ್ಣು ಒರೆಸ್ದಂಗೆ ಮಾಡೋದು, ಒಂದು 4 ಎಕ್ಸ್ಟ್ರಾ ಬಸ್ ಬಿಟ್ಟಿದ್ದೀವಿ ಅಂತ ಅನ್ನೋದು. ಬಟ್ ಲಾಭ ಮಾತ್ರ ಖಾಸಗಿ ಅವ್ರಿಗೆ ಆಗಬೇಕು. ಹಂಗಿದೆ ಪರಿಸ್ಥಿತಿ. ಈಗ ದೀಪಾವಳಿಗೂ ಕೂಡ ಅದೇ ರೀತಿ ಖಾಸಗಿ ಬಸ್ಗಳು ವಸೂಲಿಗೆ ಇಳಿದಿದ್ದಾವೆ. ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕೋದಕ್ಕೆ ಸಜ್ಜಾಗಿ ನಿಂತ್ಕೊಂಡಿದ್ದಾವೆ. ಬೆಂಗಳೂರಿನಿಂದ ಚಿಕ್ಕಮಗಳೂರು ಹೋಗಬೇಕು ಅಂತಂದ್ರೂ ಕೂಡ 1 to ಡಬಲ್ ದರ ಮಾಡಿ ಹಗಲು ದರೋಡೆ ಮಾಡ್ತಾ ಇದ್ದಾವೆ. ಎಲ್ಲ ಊರುಗಳಿಗೂ ಖಾಸಗಿ ದರೋಡೆ ಅನೇಕ ಊರುಗಳಿಗೆ ಇದೇ ರೀತಿ ನಡೀತಾ ಇದೆ. ಬೆಂಗಳೂರು ಇಡೀ ಕರ್ನಾಟಕದ ತವರೂರು. ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಿನ ಅದೆಷ್ಟೋ ಮಂದಿ ಉದ್ಯೋಗಕ್ಕಾಗಿ ಸಿಲಿಕಾನ್ ಸಿಟಿಯನ್ನ ಆಶ್ರಯಿಸಿದ್ದಾರೆ. ವರ್ಷಗಳ ಬಳಿಕ ದೀಪಾವಳಿಗೆ ಊರಿಗೆ ಹೋಗೋಕೆ ಜನರು ಪ್ಲಾನ್ ಮಾಡ್ತಿದ್ದಾರೆ. ಆದ್ರೆ ಹಬ್ಬಕ್ಕೆ ಊರಿಗೆ ಹೊರಟವರಿಗೆ ಬಿಗ್ ಶಾಕ್ ಎದುರಾಗಿದೆ. ಪ್ರಯಾಣಿಕರ ಜೇಬಿಗೆ ಖಾಸಗಿ ಬಸ್ಗಳು ಕತ್ತರಿ ಹಾಕ್ತಿವೆ. ಖಾಸಗಿ ಬಸ್ಗಳಿಂದ ಪ್ರಯಾಣಿಕರ ಸುಲಿಗೆ. ಬೆಂಗಳೂರು ಟು ಚಿಕ್ಕಮಗಳೂರು ದರ ಗಗನಕ್ಕೆ. ಖಾಸಗಿ ಬಸ್ಗಳು ಟಿಕೆಟ್ ದರವನ್ನ 3 ಪಟ್ಟು ಹೆಚ್ಚಿಸಿದೆ. ದೀಪಾವಳಿ ಹಬ್ಬದ ನೆಪದಲ್ಲಿ ಹಗಲು ದರೋಡೆ ಮಾಡ್ತಿವೆ. ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕ್ತಿದೆ. ಖಾಸಗಿ ಬಸ್ಗಳ ಕರಾಳ ಮುಖವನ್ನ ರಿಪಬ್ಲಿಕ್ ಕನ್ನಡ ಬಟಾಬಯಲು ಮಾಡಿದೆ. ಚಿಕ್ಕಮಗಳೂರಿಗಿದೆಯಾ? ಚಿಕ್ಕಮಗಳೂರು ಅಲ್ಲ ಲಗೇಜ್ ಅಲ್ಲ, ಪ್ಯಾಸ್ ಒಂದು ಸರ್. ಹಾಂ ಸರ್, ಇವತ್ತು ಬೇಕಿತ್ತು. ಒಂದು ಬೇಕಿತ್ತು ಸರ್. ಎಷ್ಟಿದೆ ರೇಟು? ಏನೆಲ್ಲ 1200 ರೂಪಾಯಿ ಮೇಲೆ, 1270 ರೂಪಾಯಿ. ಏನಕ್ಕೆ ಸರ್ ಇಷ್ಟು ರೇಟ್ ಆಗಿಬಿಟ್ಟಿದ್ದಾವೆ? ಇಲ್ಲ, ರಜೆ ಇದೆಯಲ್ಲ. ರಜಕ್ಕಾ? ಇವತ್ತೇ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ನಿನ್ನೆ ಜಾಸ್ತಿ ಇತ್ತು ಸರ್? ಅಯ್ಯೋ, 2000. 2000 ಇವಾಗ ನೋಡಿ, ಇದು ಸುಗಮ 1800 ರೂಪಾಯಿ ಇದೆ. ಹಾಂ ಹಾಂ, 1850. ಜಾಸ್ತಿ ಆಯ್ತು ರೇಟ್. ನೋಡ ಒಮ್ಮರಿ ರೇಟು ಭಾಳ ಆಗಿಬಿಡ್ತು. ಹೌದು, ಈ ವಾರಲ್ಲಿ ಅಷ್ಟೇನೆ. ನೋಡಿ, ಇದೇ ಈ ಕಡೆ 27 700 ರೂಪಾಯಿ ಇದೆ ಅಷ್ಟೇ. ಹಾಂ ಹಾಂ, ಬೇರೆ ದಿನ ಎಲ್ಲ 600 700 ಅಷ್ಟೇ. 550 ಸೇಮ್ ಬಸ್ಸು. ಹಾಂ, 600 650 ರೆಗ್ಯುಲರ್ ರೇಟ್ ಇರೋದು. ಪಾಪ ಬಡವರು ಜೀವನ ಕಟ್ಟಿಕೊಳ್ಳೋಕೆ ಅಂತ ಹುಟ್ಟೂರನ್ನ ಬಿಟ್ಟು ಬೆಂಗಳೂರಿಗೆ ಬಂದಿರ್ತಾರೆ. ವರ್ಷಕ್ಕೊಮ್ಮೆ ಬರೋ ದೀಪಾವಳಿ ಹಬ್ಬವನ್ನ ಊರಲ್ಲೇ ಆಚರಿಸೋ ಕನಸು ಕಂಡಿರ್ತಾರೆ. ಇಂಥ ಶ್ರೀಸಾಮಾನ್ಯರಿಂದ ಖಾಸಗಿ ಬಸ್ಗಳು ರಕ್ತ ಹೀರುವಂತೆ ಹಣ ವಸೂಲಿ ಮಾಡ್ತಿರೋದು ನಿಜಕ್ಕೂ ನಾಚಿಕೆಗೇಡು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಖಾಸಗಿ ಬಸ್ಗಳ ಹಗಲು ದರೋಡೆ ನಡೆದೇ ಇದೆ. ಯಾವ ರೂಟ್ಗೂ ಕೂಡ 1ಕ್ಕಿಂತ 3 ಪಟ್ಟಿಗಿಂತ ಕಮ್ಮಿ ಇಲ್ಲ, ಅಷ್ಟು ಖಾಸಗಿ ಬಸ್ಗಳು ಚಾರ್ಜ್ ಮಾಡ್ತಾ ಇದ್ದಾವೆ. ಯಾವ ಅಧಿಕಾರಿಗಳು, ಸಾರಿಗೆ ಅಧಿಕಾರಿಗಳು ಕೇಳ್ತಾನೆ ಇಲ್ಲ ಇದನ್ನು. ಯಾರು ಬ್ರೇಕ್ ಹಾಕೋರಿಲ್ಲ. ಯಾರಿಗೆ ಕಂಪ್ಲೇಂಟ್ ಮಾಡ್ತೀರಾ? ಜನಕ್ಕೆ ಬೇರೆ ದಾರಿ ಇಲ್ಲ. ನೋಡಿ, ಅವರು ಒಬ್ಬರೋ ಇಬ್ಬರೋ ಇರೋರು, ಊರಿಗೆ ಹೋಗೋರು, ವಿದ್ಯಾರ್ಥಿಗಳು ಮುಂತಾದವ್ರಿಗೆ ಅವ್ರು ಬಸ್ ಬುಕ್ ಮಾಡಿಲ್ಲ, ಪ್ರೀ ಬುಕ್ ಮಾಡಿಲ್ಲ ಅಂತಂದರೆ ಬಸ್ನ, ನಿಮ್ಗೆ ಅಲ್ಲಿ KSRTC ಬಸ್ಗಳ ಅವೈಲಬಿಲಿಟಿ ಇರೋದಿಲ್ಲ. ಬಸ್ ಸ್ಟ್ಯಾಂಡಿಗೆ ಹೋಗ್ತೀರಾ, ಅಷ್ಟು ಬಸ್ಗಳಿರೋದಿಲ್ಲ. ಖಾಸಗಿ ಬಸ್ಗೆ ಹೋಗಲೇಬೇಕು, ಅವ್ರು ಕೇಳಿದಷ್ಟು ದುಡ್ಡು ಕೊಡಲೇಬೇಕು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಖಾಸಗಿ ದರೋಡೆ ಈ ಸಾರಿಯೂ ಕೂಡ ಮುಂದುವರಿತಾ ಇರ್ತಕ್ಕಂಥದ್ದು ಅಂತ. ನಾನು ಕೂಡ ಕಳೆದ ಸಾರಿ ಈ ಖಾಸಗಿ ಬಸ್ ಮಾಲೀಕರುಗಳು ಮತ್ತು ಅಲ್ಲಿ ಖಾಸಗಿ ಬಸ್ ಜನರ ಹತ್ರ ಮಾತನಾಡ್ತಾ ಇದ್ದಾಗ ಅವ್ರು ಹೇಳ್ತಾ ಇದ್ರು, ಇಲ್ಲ ನಮ್ಗೆ ಇದೊಂದೇ ಅವಕಾಶ ಇರೋದು, ನಮಗೆ ಬಹಳ ಲಾಸ್ ಆಗ್ತಾ ಇದೆ, ಹಾಗಾಗಿ ಈ ಟೈಮಲ್ಲಿ ನಾವೇನು ಒತ್ತಾಯ ಮಾಡ್ತಾ ಇಲ್ಲ ಜನನ್ನ, ಯಾರು ಬರ್ತಾರೋ ಅವ್ರ ಹತ್ರ ನಮ್ಮ ಚಾರ್ಜ್ ಏನಿದೆ ಅದು ಹೇಳ್ತೀವಿ ಅಂತ ಇದ್ರು. ಇದಕ್ಕೆ ಪರಿಹಾರ ಇಲ್ವಾ? ಇದರಲ್ಲಿ ಬಲಿಪಶು ಆಗ್ತಾ ಇರೋರು ಸಾಮಾನ್ಯ ಜನರು, ಪ್ರಯಾಣಿಕರ ಮೇಲೆ ಹೊರೆ ಬೀಳ್ತಾ ಇದೆ. ಯಾಕೆ ಸರ್ಕಾರ ಹೆಚ್ಚುವರಿ ಬಸ್ಗಳನ್ನು ಬಿಡ್ತಾ ಇಲ್ಲ? ಏನು ಲಾಬಿ ಇದು? ಏನು ನಡೀತಾ ಇದೆ ಸರ್ಕಾರ ಹಾಗೂ ಖಾಸಗಿ ಬಸ್ ಮಾಲೀಕರ ಮಧ್ಯೆ? ವೀರೇಶ್.
ಶ್ರೀಲಕ್ಷ್ಮಿ ಕಳೆದ 3 ದಿನಗಳಿಂದ ಈ ಹಗಲು ದರೋಡೆ, ಖಾಸಗಿ ಬಸ್ಗಳ ಹಗಲು ದರೋಡೆ ಒಂದು ಕಡೆ RTO ಗಮನಕ್ಕೆ ಬಂದಿದೆ, ಸಾರಿಗೆ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ಬಂದಿದೆ. ಆದರೂ ಎಚ್ಚೆತ್ತುಕೊಂಡಿಲ್ಲ, ಒಂದು ಕಡೆ ರೇಡ್ ಮಾಡಿಲ್ಲ, ಬಂದು ಪರಿಶೀಲನೆ ಮಾಡಿಲ್ಲ. ಅಂದರೆ ಇವರ ಅಂಡರ್ಸ್ಟ್ಯಾಂಡಿಂಗ್ ನಡುವೆ ನಡೀತಿದ್ದೇನಾ ಎಂಬುದು ಒಂದು ಕಡೆ ಅನುಮಾನ, ಒಂದು ಕಡೆ ಆ ಸಿಟಿ ಜನ ಒಂದು ಕಡೆ ಆರೋಪ ಮಾಡ್ತಿದ್ದಾರೆ. ಪ್ರತಿ ಬಾರಿ ಹಬ್ಬ ಬಂತಂದರೆ 3,000 ರಿಂದ 4,000, ಯಾಕಂದ್ರೆ 500ರಿಂದ 1,000 ರೂಪಾಯಿ ಒಳಗಡೆ ಟಿಕೆಟ್ ಇರುವ ಪ್ರೈಸು ಏಕ್ದಮ್ ಈಗ 3,500 ರಿಂದ 4,000 ಮಾಡ್ತಾರೆ. ಇನ್ನೂ 3 ದಿನ ಆಯಿತು, ಇಂದು ದರ ಜಾಸ್ತಿ ಮಾಡಿದ್ದಾರೆ. ನೀವು ಬೀದರ್ಗೆ ಹೋಗ್ಬೇಕಂದ್ರೆ 3,500 ಕೊಡಲೇಬೇಕು, ಮತ್ತೊಂದು ಕಡೆ ವಿಜಯಪುರಕ್ಕೆ ಹೋಗ್ಬೇಕಂದ್ರೆ 2,500 ಕೊಡಲೇಬೇಕು. ಮತ್ತೊಂದು ಕಡೆ ತುಂಬ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಪ್ರತಿ ಬಾರಿ ಹಬ್ಬ ಬಂತಂದರೆ ಸರ್ಕಾರ ಮಾತ್ರ ಕಣ್ಮುಚ್ಚಿ ಕೊಡ್ತಿದೆ. ಒಂದು ಕಡೆ ಖಾಸಗಿ ಆ ಬಸ್ಗಳ ಬ್ರೇಕ್ ಹಾಕುವಲ್ಲಿ ಸರ್ಕಾರ ವಿಫಲವಾಗಿದೆ, ಸಾರಿಗೆ ಅಧಿಕಾರಿಗಳು ವಿಫಲವಾಗಿದೆ. ಯಾಕಂದರೆ ಕಳೆದ ಬಾರಿ ಹಬ್ಬಕ್ಕೆ ಒಂದು ಕಡೆ RTO ಅಧಿಕಾರಿಗಳು ಕೆಲವೊಂದು ಬಸ್ಗಳನ್ನ ರೈಡ್ ಮಾಡ್ತರು, ಈ ಬಾರಿ ಅದೂ ಇಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಸರ್ಕಾರ ಮತ್ತು ಖಾಸಗಿ ಮಾಲೀಕರ ಜೊತೆ ಒಂದು ಕಡೆ ಹೊಂದಾಣಿಕೆ ಇದೆ ಎಂಬುದು ಒಂದು ಕಡೆ ಆರೋಪ, ಅನುಮಾನವಾಗಿದೆ. ಹೀಗಾಗಿ ಸಾಕಷ್ಟು ಜನ ಬಂದು KSRTC ಬಸ್ ಅಂತ ಬರ್ತಾರೆ. ನೋಡಿ ಯಾವ ರೀತಿ ಇದೆ, ಬಸ್ ಇಲ್ಲ, ಕಾಯೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಬರುವಂಥ ಬಸ್ಗಳು ಫಿಲ್ ಆಗ್ತಿದ್ದಾವೆ. BMTC ಬಸ್ ಶಿವಮೊಗ್ಗಕ್ಕೆ ಬಿಟ್ಟಿದ್ದಾರೆ. ನೋಡಿ, ಶಿವಮೊಗ್ಗಕ್ಕೆ BMTC ಬಸ್ಗಳು ಬಿಟ್ಟಿದ್ದಾರೆ, ಅದು ಫುಲ್ ಆಗಿದೆ. ನಿಂತ್ಕೊಂಡು ಹೋಗ್ಬೇಕು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ 8 ಅವರ್ ಜರ್ನಿ ಆಗುತ್ತೆ, ನಿಂತ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಒಂದು ಕಡೆ ಖಾಸಗಿ ಬಸ್ಗಳು ಹೋಗ್ಬೇಕಂದ್ರೆ ವಸೂಲಿ ಸುಲಿಗೆ. ಒಂದು ಕಡೆ ನೀವು ಶಿವಮೊಗ್ಗ ಹೋಗ್ಬೇಕಂದ್ರೆ 2,000 ಕೊಡಲೇಬೇಕು, ಮತ್ತೊಂದು ಕಡೆ ಮಂಗಳೂರು ಹೋಗ್ಬೇಕಂದ್ರೆ 2,000 ಕೊಡಲೇಬೇಕು. ಹೀಗಾಗಿ ಪರಿಸ್ಥಿತಿ ಹದಗೆಟ್ಟಿದೆ. ಒಂದು ಕಡೆ ಸರ್ಕಾರ, ಮತ್ತೊಂದು ಕಡೆ ಸಾರಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಇದಕ್ಕೇನಾದರೂ ಬ್ರೇಕ್ ಹಾಕಬೇಕಾಗತ್ತೆ. ಯಾಕಂದರೆ ಪ್ರತಿ ಬಾರಿ ಹಬ್ಬ ಬಂತಂದರೆ ಇದೇ ಸಮಸ್ಯೆ ಆಗುತ್ತೆ. ಯಾಕಂದರೆ ದುಪ್ಪಟ್ಟು ದರ ಆಗುತ್ತೆ. ಯಾಕಂದರೆ ಇವರು ಸಿನಿಮಾ ಟಿಕೆಟ್ಗೆ 200 ರೂಪಾಯಿ ಫಿಕ್ಸ್ ಮಾಡಿದ್ರು, ಅದರಂತೆ ಹಬ್ಬ ದಿನಗಳಲ್ಲಿ ಇಂತಿಷ್ಟು ಒಂದು ಕಡೆ ದರವನ್ನು ನಿಗದಿ ಮಾಡಬೇಕೆಂಬುದು ಒಂದು ಕಡೆ ಅಂಕುಶ ಹಾಕಲೇಬೇಕು. ಆ ಒಂದು ನಿರ್ಧಾರ ಸಾರಿಗೆ ಅಧಿಕಾರಿಗಳು, ಸಾರಿಗೆ ಸಚಿವರು ಮಾಡಲೇಬೇಕು. ನೋಡಿ, ಬಸ್ ಬಂದಿದೆ, ಯಾವ ರೀತಿಯಾಗಿ ಓಡಿ ಹೋಗ್ತಾರೆ, ಒಂದು ಕಡೆ ಸೀಟ್ಗಾಗಿ ಪರದಾಡ್ತಿದ್ದಾರೆ. ಬಸ್ಗಳಿಲ್ಲ, BMTC ಬಸ್ಗಳು ಸಹ ಬಿಟ್ಟಿದ್ದಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಕಳೆದ 3 ದಿನಗಳಿಂದ ಸಾಕಷ್ಟು ಜನ ಹೋಗ್ತಿದ್ದಾರೆ, ಆದರೂ ಇನ್ನೂ ಬಸ್ಗಳ ವ್ಯವಸ್ಥೆ ಬಿಟ್ಟಿಲ್ಲ. ಒಂದು ಕಡೆ BMTC ಬಸ್ ಬಿಟ್ಟಿದ್ದಾರೆ, ಕೆಲವೊಂದು ಮಾರ್ಗಕ್ಕೆ ಒಂದು ಕಡೆ ಬಸ್ಸನ್ನು ಸ್ಥಗಿತ ಮಾಡಿದ್ದಾರೆ, ಹಾಸನಿಗೆ ಸಾಕಷ್ಟು ಬಸ್ಗಳು ಬಿಟ್ಟಿದ್ದಾರೆ. ನೋಡಿ ಪರಿಸ್ಥಿತಿ ಯಾವ ರೀತಿ ಇದೆ ಎಂಬುದು. ಯಾಕಂದರೆ ಖಾಸಗಿ ಬಸ್ಸಲ್ಲಿ ಹೋಗ್ಬೇಕಂದ್ರೆ ದುಪ್ಪಟ್ಟು ದರ. ಹೀಗಾಗಿ ಒಂದು ಕಡೆ ಗೌರ್ಮೆಂಟ್ ಬಸ್ಸಿಗೆ ಹೋಗಲು ಪರದಾಡ್ತಿದ್ದಾರೆ ಜನ, ಸೀಟಿಗಾಗಿ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕಾಗುತ್ತೆ ಶ್ರೀಲಕ್ಷ್ಮಿ. ಖಾಸಗಿ ಬಸ್ಗಳ ದರ್ಬಾರಕ್ಕೆ ಒಂದು ಕಡೆ ಕಡಿವಾಣ ಹಾಕಬೇಕಾಗುತ್ತೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. KSRTC ಬಸ್ ಅಂತ ಬರ್ತಾರೆ. ನೋಡಿ ಯಾವ ರೀತಿ ಇದೆ, ಬಸ್ ಇಲ್ಲ, ಕಾಯೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಬರುವಂಥ ಬಸ್ಗಳು ಫಿಲ್ ಆಗ್ತಿದ್ದಾವೆ. BMTC ಬಸ್ ಶಿವಮೊಗ್ಗಕ್ಕೆ ಬಿಟ್ಟಿದ್ದಾರೆ. ನೋಡಿ, ಶಿವಮೊಗ್ಗಕ್ಕೆ BMTC ಬಸ್ಗಳು ಬಿಟ್ಟಿದ್ದಾರೆ, ಅದು ಫುಲ್ ಆಗಿದೆ. ನಿಂತ್ಕೊಂಡು ಹೋಗ್ಬೇಕು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ 8 ಅವರ್ ಜರ್ನಿ ಆಗುತ್ತೆ, ನಿಂತ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಒಂದು ಕಡೆ ಖಾಸಗಿ ಬಸ್ಗಳು ಹೋಗ್ಬೇಕಂದ್ರೆ ವಸೂಲಿ ಸುಲಿಗೆ. ಒಂದು ಕಡೆ ನೀವು ಶಿವಮೊಗ್ಗ ಹೋಗ್ಬೇಕಂದ್ರೆ 2,000 ಕೊಡಲೇಬೇಕು, ಮತ್ತೊಂದು ಕಡೆ ಮಂಗಳೂರು ಹೋಗ್ಬೇಕಂದ್ರೆ 2,000 ಕೊಡಲೇಬೇಕು. ಹೀಗಾಗಿ ಪರಿಸ್ಥಿತಿ ಹದಗೆಟ್ಟಿದೆ. ಒಂದು ಕಡೆ ಸರ್ಕಾರ, ಮತ್ತೊಂದು ಕಡೆ ಸಾರಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಇದಕ್ಕೇನಾದರೂ ಬ್ರೇಕ್ ಹಾಕಬೇಕಾಗತ್ತೆ. ಯಾಕಂದರೆ ಪ್ರತಿ ಬಾರಿ ಹಬ್ಬ ಬಂತಂದರೆ ಇದೇ ಸಮಸ್ಯೆ ಆಗುತ್ತೆ. ಯಾಕಂದರೆ ದುಪ್ಪಟ್ಟು ದರ ಆಗುತ್ತೆ. ಯಾಕಂದರೆ ಇವರು ಸಿನಿಮಾ ಟಿಕೆಟ್ಗೆ 200 ರೂಪಾಯಿ ಫಿಕ್ಸ್ ಮಾಡಿದ್ರು, ಅದರಂತೆ ಹಬ್ಬ ದಿನಗಳಲ್ಲಿ ಇಂತಿಷ್ಟು ಒಂದು ಕಡೆ ದರವನ್ನು ನಿಗದಿ ಮಾಡಬೇಕೆಂಬುದು ಒಂದು ಕಡೆ ಅಂಕುಶ ಹಾಕಲೇಬೇಕು. ಆ ಒಂದು ನಿರ್ಧಾರ ಸಾರಿಗೆ ಅಧಿಕಾರಿಗಳು, ಸಾರಿಗೆ ಸಚಿವರು ಮಾಡಲೇಬೇಕು. ನೋಡಿ, ಬಸ್ ಬಂದಿದೆ, ಯಾವ ರೀತಿಯಾಗಿ ಓಡಿ ಹೋಗ್ತಾರೆ, ಒಂದು ಕಡೆ ಸೀಟಿಗಾಗಿ ಪರದಾಡ್ತಿದ್ದಾರೆ. ಬಸ್ಗಳಿಲ್ಲ,